ಮಾಜಿ ಅಧ್ಯಕ್ಷರು, ಇವಾಗ ಅಧ್ಯಕ್ಷರು 5 ವರ್ಷಗಳ ಕಾಲ ಯಾವುದೇ ಗ್ರಾಂಟ್ ಕೇಳಿದ್ರು ಕೂಡ ಅವರು ತುಕಾರಾಮ್ ಸರ್ ಇಲ್ಲ ಅಂತ ಹೇಳಿಲ್ಲ, ಎಲ್ಲವನ್ನು ಗ್ರಾಂಟ್ ಮಾಡ್ಕೊಂತ ಬಂದಿದ್ದಾರೆ. ಮುಂದೆ ಕೂಡ ನಿಮಗೆ ಒಂದು ಟವರ್ ಇರ್ಬೋದು, ಟವರ್ ಆಗ್ಲೇ ಮಾತಾಡಿದ್ದಾರೆ, ನಮ್ಮ ಮೊನ್ನೆ ಬಂದವರು ಕೂಡ ಹೇಳಿದ್ದಾರೆ. ನಿಮಗೆ ಏನೇನು ಅನುಕೂಲಗಳು ಬೇಕು ಎಲ್ಲವನ್ನು ಮಾಡಿಕೊಡುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ತುಕಾರಾಮ್ ಸರ್ ಅವರು ಮಾತ್ರ. ಇವತ್ತು 4 ವರ್ಷಗಳ ಕಾಲ ಏನ್ ಮಾಡ್ಯಾರ ಅಂತ ಕೇಳ್ತಾರಲ್ಲ, ಅವ್ರು ಮಾತಾಡಿದಂಗೆ ರೋಡ್ಗಳಾಗಿಲ್ಲ, ಒಂದು ಜನತಾ ಮನೆಗಳಾಗಿಲ್ಲ, ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳು ಅವ್ರು ಮಾಡಿದ್ರಿಂದಲೇ ಆಗಿರೋದು. ಅದೇ ಬಿಜೆಪಿ ಅವ್ರಿಗೆ ಕೇಳ್ತೀನಿ ನಾನು, 20 ವರ್ಷಗಳ ಕಾಲ MP ಆಗಿದ್ರಲ್ಲ, ನಿಮ್ಮದೇನು ಕೊಡುಗೆ? ನಮ್ಮ ಊರಿಗೆ ಆಗ್ಲಿ, ಸುಂಟೂರು ತಾಲೂಕಿಗೆ ಆಗ್ಲಿ ನಿಮ್ದೇನಪ್ಪ ಕೊಡುಗೆ? 1 ರೂಪಾಯಿ ಕೂಡ ಕೆಲಸ ಕೂಡ ಮಾಡಿಲ್ಲ. ಹಾಗಾಗಿ ಕೆಲವರ ನಿಮ್ಮ ತಲೆ ಕೆಡಿಸ್ಲಿಕ್ಕೆ ನೋಡ್ತಾರೆ. ಅವರ ಮಾತುಗಳನ್ನು ನೀವು ನಂಬಬೇಡ್ರಿ. ಒಂದು ಶಾಂತಿ ಧರ್ಮ ಒಂದು ಇದರಲ್ಲಿ ನಡೀತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ತುಕಾರಾಮ್ ಸರ್ ಅವರು, ಅವರ ಶ್ರೀಮತಿಯಾದಂತ ಅನುಕೂಲ ಅಕ್ಕವರವರು ಸಹ ಅವರು ಸರಳತೆಗೆ ಒಂದು ದೊಡ್ಡ ಹೆಸರು. ಅವರು ನಾವು ಯಾವಾಗಲೇ 4 ಜನ ಅವ್ರ ಮನೆ ಮುಂದೆ ಕರ್ಕೊಂಡು ಹೋದಾಗ ನಮ್ಗೆ ಯಾರೋ ಗೊತ್ತಿರ್ತಾರೆ, ಕೇಳ್ತಿರ್ತಾರೆ ತುಕಾರಾಮ್ ಸರ್ ಹೆಣ್ಮಕ್ಳು ಯಾರು ಅಂತೇಳಿ. ಅಲ್ಲೇ ಇರ್ತಾಳ, ಆದ್ರೆ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಸರಳತೆ ಇರ್ತಾಳ. ನಿಜವಾಗ್ಲೂ ಬಿಜೆಪಿಯಿಂದ ನಮ್ಗೆ ಏನು ಒಳ್ಳೇದಾಗಲ್ಲ. ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಅವ್ರು ಬರೆಯ ಬಣ್ಣದ ಮಾತುಗಳು ಹೇಳ್ತಾರೆ, ಅವ್ರ ಕೆಲಸಗಾರರಲ್ಲ. ಹಾಗಾಗಿ ನಿಮ್ಗೆ ಏನೇ ಕೆಲಸಗಳಿದ್ರು ಕೂಡ ನಿಮ್ಮ ಹಳ್ಳಿ ಮುಖಂಡರಿಂದ ನಮ್ಮ ತುಕಾರಾಮ್ ಸರ್ ಹತ್ರ ಹೋದಾಗ ನಮ್ ಕೆಲಸಗಳು ಮಾಡಿಕೊಡ್ತಾರೆ. ದಯಮಾಡಿ ಇವತ್ತು ಒಂದು ಹೆಣ್ಮಗಳಿಗೆ, ಮನೆ ಹೆಣ್ಮಗಳಿಗೆ 2000 ರೂಪಾಯಿ ಆಗಿರ್ಬೋದು, ಮತ್ತೆ ಫ್ರೀ ಬಸ್ಗಳು ಆಗಿರ್ಬೋದು, ಮತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಾಗಿರ್ಬೋದು, ಹಲವಾರು ಯೋಜನೆಗಳು, 10 ಕೆಜಿ ಅಕ್ಕಿ ಆಗಿರ್ಬೋದು, ಇವತ್ತೆಲ್ಲ ಯಾರ ಕೊಡುಗೆ? ಅದು ಕಾಂಗ್ರೆಸ್ ಪಕ್ಷದವರು. ನಿಜವಾಗ್ಲೂ ಇವತ್ತು ಒಂದು ಸ್ವಾಭಿಮಾನದ ಇದು ಚುನಾವಣೆ ಆಗಿರೋದ್ರಿಂದ ದಯಮಾಡಿ ಯಾರು ಮಾತು ಕೇಳದೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಸ್ತದ ಗುರುತಿಗೆ ಹಾಕ್ಬೇಕಂತೇಳಿ ನಾವೆಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.